ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಚಿಲುಕೂರು ಬಾಲಾಜಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ತೆಲಂಗಾಣ, ಸಿ ಜಾರ್ಖಂಡ್, ಡಿ ಮಹಾರಾಷ್ಟ್ರ. ಉತ್ತರ ಬಿ ತೆಲಂಗಾಣ. ಎರಡನೇ ಪ್ರಶ್ನೆ, ದೇಹದಲ್ಲಿನ ಯಾವ ಕಾಯಿಲೆ ನಿಮ್ಮ ದೃಷ್ಟಿ ಮಂದವಾಗಲು ಕಾರಣವಾಗುತ್ತದೆ? ಎ ಕಾಮಾಲೆ, ಬಿ ಶುಗರ್ ಕಾಯಿಲೆ, ಸಿ ಕಿಡ್ನಿ ಸಮಸ್ಯೆ, ಡಿ ಲಿವರ್ ಸಮಸ್ಯೆ. ಉತ್ತರ ಬಿ ಶುಗರ್ ಕಾಯಿಲೆ. ಮೂರನೇ ಪ್ರಶ್ನೆ, ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ಮೂಳೆ ಸಮಸ್ಯೆಗಳು ಬೇಗನೆ ಗುಣವಾಗುತ್ತದೆ? ಎ ಕಬ್ಬಿನ ರಸ, ಬಿ ಹಾಲು, ಸಿ ಐಸ್ ಕ್ರೀಮ್, ಡಿ ಜೇನುತುಪ್ಪ. ಉತ್ತರ ಬಿ ಹಾಲು. ನಾಲ್ಕನೇ ಪ್ರಶ್ನೆ, ಪದೇ ಪದೇ ಗಂಟಲು ಒಣಗುವುದು ಯಾವ ಪ್ರಮುಖ ಕಾಯಿಲೆಯ ಲಕ್ಷಣವಾಗಿದೆ? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಅಲ್ಸರ್, ಡಿ ಶುಗರ್ ಕಾಯಿಲೆ. ಉತ್ತರ ಡಿ ಶುಗರ್ ಕಾಯಿಲೆ. ಐದನೇ ಪ್ರಶ್ನೆ, ಯಾವ ತರಕಾರಿಯನ್ನು ಎಲ್ಲ ರೀತಿಯ ವಿಟಮಿನ್ಗಳ ಮೂಲ ಎಂದು ಕರೆಯಲಾಗುತ್ತದೆ? ಎ ಪಾಲಕ್ ಸೊಪ್ಪು, ಬಿ ಸೋರೆಕಾಯಿ, ಸಿ ಕುಂಬಳಕಾಯಿ, ಡಿ ಕ್ಯಾರೆಟ್. ಉತ್ತರ ಎ ಪಾಲಕ್ ಸೊಪ್ಪು. ಆರನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಹಲ್ಲುಗಳ ಹೊಳಪು ಹೆಚ್ಚುತ್ತದೆ? ಎ ಕ್ಯಾರೆಟ್, ಬಿ ಕುಂಬಳಕಾಯಿ, ಸಿ ಸೋರೆಕಾಯಿ, ಡಿ ಬದನೆಕಾಯಿ. ಉತ್ತರ ಎ ಕ್ಯಾರೆಟ್. ಏಳನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚು ಮೂಳೆಗಳು ಎಲ್ಲಿರುತ್ತವೆ? ಎ ತಲೆಯಲ್ಲಿ, ಬಿ ಮೊಣಕಾಲಿನಲ್ಲಿ, ಸಿ ಪಾದಗಳಲ್ಲಿ, ಡಿ ಸೊಂಟದಲ್ಲಿ. ಉತ್ತರ ಸಿ ಪಾದಗಳಲ್ಲಿ. ಎಂಟನೇ ಪ್ರಶ್ನೆ, ಯಾವ ಜೀವಿಯ ದೇಹದೊಳಗೆ ಮನುಷ್ಯನ ರಕ್ತ ಕಂಡುಬರುತ್ತದೆ? ಎ ಬಾವಲಿ, ಬಿ ಆನೆ, ಸಿ ಮೊಲ, ಡಿ ಸೊಳ್ಳೆ. ಉತ್ತರ ಡಿ ಸೊಳ್ಳೆ. ಒಂಬತ್ತನೇ ಪ್ರಶ್ನೆ, ಯಾವ ದೇಶದ ಜನರು ಬೇರೆ ದೇಶದ ಯಾವುದೇ ಆಪ್ಸ್ ಬಳಸುವುದಿಲ್ಲ? ಎ ಚೀನಾ, ಬಿ ಜಪಾನ್, ಸಿ ಸ್ಪೇನ್, ಡಿ ಕೆನಡಾ. ಉತ್ತರ ಎ ಚೀನಾ. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ? ಎ ಜಿಂಕೆ, ಬಿ ಆನೆ, ಸಿ ಗೆಂಡಮೃಗ, ಡಿ ಕೋಣ. ಉತ್ತರ ಸಿ ಗೆಂಡಮೃಗ. 11ನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಭಾರತ ರತ್ನ, ಬಿ ಪದ್ಮಭೂಷಣ, ಸಿ ಪದ್ಮಶ್ರೀ, ಡಿ ಪರಮವೀರ ಚಕ್ರ. ಉತ್ತರ ಎ ಭಾರತ ರತ್ನ. 12ನೇ ಪ್ರಶ್ನೆ, ಯಾವ ತರಕಾರಿ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುತ್ತದೆ? ಎ ಬೆಂಡೆಕಾಯಿ, ಬಿ ಪಾಲಕ್ ಸೊಪ್ಪು, ಸಿ ಹೂಕೋಸು, ಡಿ ಆಲೂಗಡ್ಡೆ. ಉತ್ತರ ಬಿ ಪಾಲಕ್ ಸೊಪ್ಪು. 13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯಕಾಂತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಎ ಕೇರಳ, ಬಿ ಕರ್ನಾಟಕ, ಸಿ ಪಂಜಾಬ್, ಡಿ ಒಡಿಶಾ.
ಉತ್ತರ ಬಿ ಕರ್ನಾಟಕ. 14ನೇ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ತುಂಬಾ ಉಪಯೋಗವಿದೆ? ಎ ಕರುಳು, ಬಿ ಕೂದಲು, ಸಿ ಲಿವರ್, ಡಿ ಕಣ್ಣುಗಳು. ಸರಿಯಾದ ಉತ್ತರ ಬಿ ಕೂದಲು ಮತ್ತು ಡಿ ಕಣ್ಣುಗಳು. 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಎಷ್ಟು ವಯಸ್ಸಿನವರೆಗೆ ರಕ್ತದಾನ ಮಾಡಬಹುದು? ಎ 60 ವರ್ಷ, ಬಿ 55 ವರ್ಷ, ಸಿ 50 ವರ್ಷ, ಡಿ 45 ವರ್ಷ. ಉತ್ತರ ಎ 60 ವರ್ಷ. 16ನೇ ಪ್ರಶ್ನೆ, ಚಲಿಸುವ ರೈಲನ್ನು ನಿಲ್ಲಿಸಲು ಯಾವ ಬಣ್ಣದ ಸಂಕೇತವನ್ನು ಬಳಸಲಾಗುತ್ತದೆ? ಎ ಕೆಂಪು, ಬಿ ಹಳದಿ, ಸಿ ಹಸಿರು, ಡಿ ಬಿಳಿ. ಉತ್ತರ ಎ ಕೆಂಪು. 17ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಬಾಯಿಯಲ್ಲಿ ಹುಣ್ಣು ಉಂಟಾಗುತ್ತದೆ? ಎ ವಿಟಮಿನ್ ಬಿ12, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಬಿ12. 18ನೇ ಪ್ರಶ್ನೆ, ದೇಹದ ಯಾವ ಅಂಗವು ಅತ್ಯಂತ ಹೆಚ್ಚು ಬೆವರನ್ನು ಸೃಷ್ಟಿಸುತ್ತದೆ? ಎ ಕಂಕುಳ, ಬಿ ಮುಖ, ಸಿ ಹೊಟ್ಟೆ, ಡಿ ಕೈ. ಉತ್ತರ ಎ ಕಂಕುಳ. 19ನೇ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ಆಹಾರ ಸೇವಿಸುವುದರಿಂದ ಕ್ಯಾನ್ಸರ್ ರೋಗ ಬರಬಹುದು? ಎ ಪ್ಲಾಸ್ಟಿಕ್ ಪಾತ್ರೆ, ಬಿ ಗಾಜಿನ ಪಾತ್ರೆ, ಸಿ ಸ್ಟೀಲ್ ಪಾತ್ರೆ, ಡಿ ತಾಮ್ರದ ಪಾತ್ರೆ. ಉತ್ತರ ಎ ಪ್ಲಾಸ್ಟಿಕ್ ಪಾತ್ರೆ. 20ನೇ ಪ್ರಶ್ನೆ, ಹಸಿ ಮೆಣಸಿನಕಾಯಿ ತಿನ್ನುವುದರಿಂದ ದೇಹದಲ್ಲಿ ಯಾವ ವಿಟಮಿನ್ ಕೊರತೆ ಉಂಟಾಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 21ನೇ ಪ್ರಶ್ನೆ, ಮಾಂಸ ತಿಂದ ನಂತರ ಏನು ಸೇವಿಸಿದರೆ ಆಹಾರವು ಬೇಗ ಜೀರ್ಣವಾಗುತ್ತದೆ? ಎ ಮೊಸರು, ಬಿ ವೀಳ್ಯದೆಲೆ, ಸಿ ಕೂಲ್ ಡ್ರಿಂಕ್ಸ್, ಡಿ ಜೇನುತುಪ್ಪ. ಉತ್ತರ ಎ ಮೊಸರು. 22ನೇ ಪ್ರಶ್ನೆ, ರಾತ್ರಿ ವೇಳೆ ಊಟ ಮಾಡದೆ ಮಲಗಿದರೆ ದೇಹಕ್ಕೆ ಯಾವ ಕಾಯಿಲೆ ಬರಬಹುದು? ಎ ಕ್ಯಾನ್ಸರ್, ಬಿ ರಕ್ತಹೀನತೆ, ಸಿ ಅಲ್ಸರ್, ಡಿ ಮಧುಮೇಹ. ಉತ್ತರ ಡಿ ಮಧುಮೇಹ. 23ನೇ ಪ್ರಶ್ನೆ, ಬಾಳೆಹಣ್ಣಿನ ಜೊತೆಗೆ ಯಾವ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಅಪಾಯಕಾರಿ? ಎ ಅನ್ನ, ಬಿ ಜೇನುತುಪ್ಪ, ಸಿ ಮೊಟ್ಟೆ, ಡಿ ಬೆಣ್ಣೆ. ಉತ್ತರ ಸಿ ಮೊಟ್ಟೆ. 24ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ? ಎ ಇಂಡೋನೇಷಿಯಾ, ಬಿ ಸೌದಿ ಅರೇಬಿಯಾ, ಸಿ ಕತಾರ, ಡಿ ಪಾಕಿಸ್ತಾನ್. ಉತ್ತರ ಎ ಇಂಡೋನೇಷಿಯಾ. 25ನೇ ಪ್ರಶ್ನೆ, ವಿಟಮಿನ್ ಎ ಕೊರತೆಯಾದರೆ ದೇಹದಲ್ಲಿ ಯಾವ ರೋಗ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ? ಎ ಕ್ಯಾನ್ಸರ್, ಬಿ ಕುರುಡುತನ, ಸಿ ಮಧುಮೇಹ, ಡಿ ರಕ್ತಹೀನತೆ.
ಉತ್ತರ ಬಿ ಕುರುಡುತನ. 26ನೇ ಪ್ರಶ್ನೆ. ಯಾವ ದೇಶದ ಜನರು ಅತಿ ಹೆಚ್ಚು ಕನ್ನಡಕವನ್ನು ಧರಿಸುತ್ತಾರೆ? ಎ ಬಾಂಗ್ಲಾದೇಶ್, ಬಿ ಜಪಾನ್, ಸಿ ಭಾರತ, ಡಿ ಸಿಂಗಾಪುರ್. ಉತ್ತರ ಬಿ ಜಪಾನ್. 27ನೇ ಪ್ರಶ್ನೆ. ಹಾಲಿನೊಂದಿಗೆ ಏನನ್ನು ಸೇವಿಸಿದರೆ ಕಣ್ಣಿನ ಪೊರೆ ಬೇಗನೆ ಗುಣವಾಗುತ್ತದೆ? ಎ ಜೇನುತುಪ್ಪ, ಬಿ ಸಕ್ಕರೆ, ಸಿ ಅರಶಿಣ, ಡಿ ಗೋಡಂಬಿ. ಉತ್ತರ ಡಿ ಗೋಡಂಬಿ. 28ನೇ ಪ್ರಶ್ನೆ. ಯಾವ ಹಣ್ಣನ್ನು ಪ್ರತಿದಿನ ತಿಂದರೆ ದೇಹದ ತೂಕ ಹೆಚ್ಚುತ್ತದೆ? ಎ ಸೇಬು, ಬಿ ಬಾಳೆಹಣ್ಣು, ಸಿ ದಾಳಿಂಬೆ, ಡಿ ದ್ರಾಕ್ಷಿ. ಉತ್ತರ ಬಿ ಬಾಳೆಹಣ್ಣು. 29ನೇ ಪ್ರಶ್ನೆ. ಯಾವ ತರಕಾರಿಯನ್ನು ನಿಯಮಿತವಾಗಿ ತಿಂದರೆ ದೇಹದ ಮೂಳೆಗಳು ಬಲಗೊಳ್ಳುತ್ತವೆ? ಎ ಎಲೆಕೋಸು, ಬಿ ಟೊಮಾಟೊ, ಸಿ ಆಲೂಗಡ್ಡೆ, ಡಿ ಕುಂಬಳಕಾಯಿ. ಉತ್ತರ ಎ ಎಲೆಕೋಸು. 30ನೇ ಪ್ರಶ್ನೆ. ಮನೆಯಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ದರಿದ್ರ ಬರುತ್ತದೆ? ಎ ಉತ್ತರ ದಿಕ್ಕು, ಬಿ ದಕ್ಷಿಣ ದಿಕ್ಕು, ಸಿ ಪೂರ್ವ ದಿಕ್ಕು, ಡಿ ಪಶ್ಚಿಮ ದಿಕ್ಕು. ಉತ್ತರ ಎ ಉತ್ತರ ದಿಕ್ಕು.